ಕೈ ಬಿಟ್ಟು ಹೋಗ್ಬೇಡಿ. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ. ನಮ್ ಸೊಸೆ ಕರ್ಕೊಂಡು ಬರ್ತಾ ಇದ್ಲು ಕೈ ಹಿಡ್ಕೊಂಡು. ಯಾರೋ ಗಾಡಿಯವ್ರು ಬಂದು ಗುದ್ದುಬಿಟ್ಟು ನನ್ನ ಮೊಮ್ಮಗಳು ಹೊಟ್ಟೋದ್ಲಿ ಇವತ್ತು. ಹಳೆ ಬೇರು ಹೊಸ ಚಿಗುರಿನ ಕಾಲವಿದು. ಯುಗಾದಿಯ ಸಂಭ್ರಮದ ಹೊತ್ತಿನಲ್ಲೇ ತನ್ನ ಮಗುವಿನ ಭವಿಷ್ಯದ ಉಜ್ವಲದ ಕನಸಿನ ಕೋರಿಕೆಗೆ ತಾಯಿ ದೇವರ ಮೊರೆ ಹೋಗುತ್ತಿದ್ದಳು. ಯುಗದ ಆದಿಯಲ್ಲೇ ಅಂತ್ಯವೂ ಅಡಗಿತ್ತು. ಮಗು ದೇಗುಲ ಸೇರುವ ಮುನ್ನವೇ ಶಿವನ ಪಾದ ಸೇರಿದೆ. ತಾಯಿ ಕಣ್ಣೆದುರೇ ಮುದ್ದಾದ ಕಂದಮ್ಮ ಅಮ್ಮ ಅಮ್ಮ ಎನ್ನುತ್ತಲೇ ಕಣ್ಮುಚ್ಚಿದೆ. ಅಷ್ಟಕ್ಕೂ ಆಗಿದ್ದೇನು ಗೊತ್ತಾ? ತಾಯಿ ಹಾಗೂ ಮಗು ಇಬ್ಬರು ದೇವಸ್ಥಾನಕ್ಕೆ ತೆರಳುತ್ತಿದ್ದ ವೇಳೆ ಯಮ ಸ್ವರೂಪಿಯಂತೆ ಬಂದ ಕ್ಯಾಂಟರ್ ವಾಹನ ಡಿಕ್ಕಿ ಹೊಡೆದು ಮಗು ಸಾವನ್ನಪ್ಪಿದೆ. ಬೆಂಗಳೂರು ಉತ್ತರ ತಾಲೂಕಿನ ಹನುಮಂತೇಗೌಡನ ಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ಲಕ್ಷ್ಮೀನಾರಾಯಣ ಮತ್ತು ಲಾವಣ್ಯ ದಂಪತಿಗಳ ಹೆಣ್ಣು ಮಗು ನಿಶ್ಚಿತ. ತಾಯಿ ಲಾವಣ್ಯ ಮಗು ನಿಶ್ಚಿತ ಜೊತೆ ದೇವಸ್ಥಾನಕ್ಕೆಂದು ನಡೆದು ಹೋಗುತ್ತಿದ್ದ ವೇಳೆ ಏಕಾಏಕಿ ಬಂದ ಕ್ಯಾಂಟರ್ ವಾಹನ ಮಗುವಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಮಗು ನಿಶ್ಚಿತ ಸ್ಥಳದಲ್ಲೇ ದಾರುಣ ಸಾವನ್ನಪ್ಪಿದೆ. ಯಾರು ಮಕ್ಕಳನ್ನ ಕೈ ಬಿಟ್ಟು ಹೋಗ್ಬೇಡಿ. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ. ನಮ್ ಸೊಸೆ ಕರ್ಕೊಂಡು ಬರ್ತಾ ಇದ್ಲು ಕೈ ಹಿಡ್ಕೊಂಡು. ಯಾರೋ ಗಾಡಿಯವ್ರು ಬಂದು ಗುದ್ದುಬಿಟ್ಟು ನನ್ನ ಮೊಮ್ಮಗಳು ಹೊಟ್ಟೋದ್ಲಿ ಇವತ್ತು. ದಯವಿಟ್ಟು ಎಲ್ಲ ಕಡೆ ಬ್ಯಾರಿಕೇಡ್ಗಳು ಹಾಕಿ ಹಂಪ್ಸ್ಗಳು ಹಾಕಿ ಮಕ್ಕಳನ್ನ ಆದಷ್ಟು ಅವಾಯ್ಡ್ ಮಾಡಿಸಿ. ಮಕ್ಕಳನ್ನ ತಂದೆ ತಾಯಿ ಆದವ್ರು ಕೈ ಹಿಡ್ಕೊಂಡೆ ಕರ್ಕೊಂಡು ಹೋಗಿ. ಕೈ ಬಿಟ್ಟು ಮಾತ್ರ ಹೋಗ್ಬೇಡಿ. ನನ್ನ ಮೊಮ್ಮಗಳಿಗೆ ಆದ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಆಗೋದು ಬೇಡ. ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ಅದೇ ನಾನು ಕೇಳ್ಕೊಂತಾ ಇರೋದು. ಇವತ್ತು ನನ್ನ ಮೊಮ್ಮಗಳಿಗೆ ಎಷ್ಟು ಅನ್ಯಾಯ ಆಗೈತೆ. ಅವಳ ಮೆದ್ಲು ಆಚೆ ಬಂದೈತೆ. ಅವಳ ಮೆದ್ಲಿಂದ ನನ್ಗೆ ಎಷ್ಟು ಬುದ್ಧಿ ಹೇಳವಳು. ಅಮ್ಮ ನಿಂಗೆ ಬುದ್ಧಿ ಇಲ್ಲ, ಅಮ್ಮ ನಿಂಗೆ ಬುದ್ಧಿ ಇಲ್ಲ ಅನ್ನೋಳು. ಅವರು ದೇವಸ್ಥಾನಕ್ಕೆ ಹೋಗಕ್ಕಂತ ಹೋಗ್ತಾ ಇದ್ರು ಕೈ ಹಿಡ್ಕೊಂಡು. ಒಂದು 11 ತಿಂಗಳು ಮಗು ಎತ್ಕೊಂಡು ನೋಡಿದ್ರೆ ಗಾಡಿ ಅವ್ನು ಬಂದಿದ್ದೇನೆ ಸೈಡ್ಗೆ ಗುದ್ದುಬಿಟ್ಟು ನನ್ನ ಮೊಮ್ಮಗಳು ಬಿದ್ದ ತಕ್ಷಣ ಗಾಡಿ ಹತ್ತಿಸ್ಬಿಟ್ಟವನೇ. ಅಯ್ಯೋ ದೇವ್ರೇ, ನನ್ನ ಮೊಮ್ಮಕ್ಕಳನ್ನ ಯಾರು ತಂದ್ಕೊಡ್ತಾರೆ? ನನ್ನ ಮೊಮ್ಮಗಳನ್ನ ಯಾರು ತಂದ್ಕೊಡ್ತಾರೆ? ನನ್ನ ಮೊಮ್ಮಗಳು ಅಯ್ಯೋ, ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೀನಿ. ಯಾರು ನಿಮ್ಮ ಮಕ್ಕಳನ್ನ ಕೈ ಬಿಟ್ಟು ಹೋಗ್ಬೇಡಿ. ರೋಡಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ. ಇಲ್ಲ ಅಂದ್ರೆ ದುಡ್ಡು ಹೋದ್ರೂ ಚಿಂತೆ ಇಲ್ಲ, ಆಟೋ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮಾ. ದಯವಿಟ್ಟು ನಿಮಗೆ ಕೈ ಮುಗಿದ್ ಕೇಳ್ಕೊಳ್ತೀನಿ. ಸ್ಥಳದಲ್ಲಿದ್ದ ಸಾರ್ವಜನಿಕರು ವಾಹನವನ್ನ ತಡೆದು ಚಾಲಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳದಲ್ಲಿ ಮಗುವನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಹೇಳ ತೀರದಾಗಿತ್ತು. ಮಹಾರಾಷ್ಟ್ರ ನೋಂದಣಿಯ ಕ್ಯಾಂಟರ್ ವಾಹನ ಹಾಗೂ ಚಾಲಕನನ್ನ ವಶಕ್ಕೆ ಪಡೆದಿರುವ ಮಾದನಾಯಕನಹಳ್ಳಿ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಮಗಳಿಬ್ರು ನಡ್ಕೊಂಡ್ ಬರ್ತಿದ್ರು. ಗಾಡಿ ಬಂದು ಹೊಡೆದಿರೋದು, ದೊಡ್ಡ ಗಾಡಿ ರ್ಯಾಶ್ ಡ್ರೈವಿಂಗ್, ಯಾರೋ ಇದು ಕ್ಯಾಂಟರ್ ಈಚರ್ ಬಂದು ಹೊಡೆದಿರೋದು. ಮಗು ತಲೆ ಮೇಲೆ ಹತ್ತಿದೆ. ಅದು ಗೊತ್ತಿಲ್ಲ ಸರ್, ಕುಡ್ದಿದ್ದ. ಅಷ್ಟೇ ಆಗಿರೋದು. ಈ ಥರ ತುಂಬ ಆಗವೆ. ಅಷ್ಟೇ. ಓಡಾಡ್ಬೇಕಂದ್ರೆ ಹಳ್ಳಿ ಅಲ್ವಾ ಸರ್, ಓಡಾಡ್ತಾರೆ. ಮಕ್ಳನ್ನ ಕರ್ಕೊಂಡು ಓಡಾಡೋದು. ಈ ರೋಡಲ್ಲಿ ಹೆವಿ ವೆಹಿಕಲ್ಸ್ ಬರ್ಬೇಕಾ? ವೇರ್ ಹೌಸ್ ಏನು ಜಾಸ್ತಿ ಇಲ್ಲ, 1-2 ಇದೆ ಅಷ್ಟೇ ವೇರ್ ಹೌಸು. ಪಾರ್ಕಿಂಗ್ಗಳು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಪಾರ್ಕಿಂಗ್ಗಳು. ಎಲ್ಲ ಹಿಂದಿ ಔಟ್ಸೈಡ್ ಗಾಡಿಗಳು ಜಾಸ್ತಿ. ಎಲ್ಲ ಡ್ರಗ್ಸಲ್ಲೇ ಇರ್ತಾರೆ. ಅಫೀಮು ಇಂಥದ್ರೆಲ್ಲ ಜಾಸ್ತಿ ಇರೋದು. ನಾವು ಹೇಳಿ ಸಾಕಾಗೋಗೈತೆ. ಇನ್ನು ಹೋಗೋರು ಇವಾಗ ನೋಡ್ಬೇಕು ಯಾವ ಥರ ಕ್ರಮ ತಗೊಂತಾರೆ ನೋಡ್ಬೇಕು ಮುಂದೆ. ಸ್ಥಳೀಯರಿಗೆ ಹೇಳ್ತೀವಿ, ಅವರು ಪೊಲೀಸ್ನವ್ರು ಏನು ಮಾಡ್ತಾರೆ ಸರ್, ಬರ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಎಷ್ಟು ಕಂಟ್ರೋಲ್ ಮಾಡ್ಬೇಕು ಅಷ್ಟೇ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಜಾಸ್ತಿ ಏನು ಮಾಡೋಕ್ಕಾಗುತ್ತಾ? FIR ಮಾಡ್ತಾರೆ, ಕೇಸ್ ಮಾಡ್ತಾರೆ. ಅವ್ರೇನಂತಾರೆ, ಒಂದು ಫೈನ್ ಹಾಕಿ ಕಳಿಸ್ತಾರೆ. ಯಾರಿಗೆ? ಲಾರಿ ಡ್ರೈವರ್ಗೆ. ಆ ಮಗುಗೆ ಜೀವ ಹೋಯ್ತಾ? ಅಷ್ಟೇನಾ?
ಮಾಮೂಲಿ ನಡೆಯೋದೇ ಹಂಗೆ ಅಲ್ವಾ. FIR ಮಾಡ್ತಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಕೋರ್ಟಲ್ಲಿ ಕೇಸ್ ನಡೀತದೆ, ಇನ್ನೇನಾಗ್ತದೆ, ದುಡ್ಡು ಬರ್ಬೋದು, ಇಲ್ಲ ಏನಾದರೂ ಒಂದು ಇದಾದರೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕಿಲ್ಲಿ. ಯಾವ ರೀತಿ ಆಗ್ಬೇಕಂದ್ರೆ ಈ ಪಾರ್ಕಿಂಗ್ಗಳು ತೆಗಿಬೇಕು, ಔಟ್ಸೈಡ್ ಗಾಡಿಗಳನ್ನ ಕಮ್ಮಿ ಮಾಡಬೇಕು. ಇದು ರೆಸಿಡೆನ್ಷಿಯಲ್ ಏರಿಯಾ ಸರ್. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ವೇರ್ ಹೌಸ್ ಇರಬಾರ್ದು, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ. ಆಮೇಲೆ ಏನಂದ್ರೆ ಎಲ್ಲ ಹೆವಿ ಡ್ರಗ್ಸ್ ತಗೊಂಡೆ ಗಾಡಿ ಓಡಿಸ್ತಾ ಇರ್ತಾರೆ. ಆಮೇಲೆ ಇದು ಏನು ಔಟ್ಸೈಡ್ ಕಾರ್ಗಳು ಯಾವ ಸ್ಪೀಡಲ್ಲಿ ಇರ್ತಾರೆ ಅಂದ್ರೆ ಹೆವಿ ಸ್ಪೀಡಲ್ಲಿ ಇರ್ತಾರೆ. ಪೊಲೀಸ್ನವ್ರಿಗೆ ಏನಂದ್ರೆ ಅವ್ರು ಬರ್ತಾರೆ ಆ ಟೈಮ್ಗೆ, ಸಿಕ್ದವ್ರಿಗೆ ಕೇಸ್ ಬೀಳ್ತದೆ, ಸಿಗದಿದ್ದವ್ರಿಗೆ ಹೋಯ್ತಾ ಇರ್ತಾರೆ ಅಷ್ಟೇ. ನೂರಾರು ಆಸೆ ಕನಸು ಹೊತ್ತಿದ್ದ ಪೋಷಕರ ಕನಸು ನುಚ್ಚು ನೂರಾಗಿದೆ. ಬಾಳಿ ಬದುಕಬೇಕಿದ್ದ ಮಗು ಮಸಣ ಸೇರಿದೆ. ಏನೇ ಹೇಳಿ, ತನ್ನ ಪಾಡಿಗೆ ತಾನು ತಾಯಿಯ ಜೊತೆ ನಡೆದು ಹೋಗುತ್ತಿದ್ದ ಮಗು ಈ ರೀತಿ ಅಂತ್ಯ ಕಂಡಿದ್ದು ದುರಂತವೇ ಸರಿ.